ವಿಜಯಪುರ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಯಲ್ಲಿ ದಿಢೀರ್ ಕುಸಿತ ಕಂಡುಬಂದಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತಮ ಗುಣಮಟ್ಟದ ಈರುಳ್ಳಿಯನ್ನು ಎ, ಬಿ, ಸಿ ದರ್ಜೆಯಲ್ಲಿ ತಂದರೂ ಬೆಲೆ ಕುಸಿದಿದೆ. ರೈತರು ಎಪಿಎಂಸಿಯಲ್ಲಿ ಈರುಳ್ಳಿ ದರ ನಿಗದಿಪಡಿಸುವ ಅಧಿಕಾರವನ್ನು ಅಧಿಕಾರಿಗಳೇ ವಹಿಸಿಕೊಳ್ಳಬೇಕು, ದಲ್ಲಾಳಿಗಳಿಗೆ ನೀಡಬಾರದು ಎಂದು ಆಗ್ರಹಿಸಿದ್ದಾರೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್ ಅಶೋಕ್ ದೊಡ್ಡಮನಿ ಅಂತ ರೀ. ಏನು ಉಳ್ಳಾಗಡ್ಡಿ ತೊಗೊಂಡ್ರಿ? ಉಳ್ಳಾಗಡ್ಡಿ ತಂದನ್ ಸರ್. ಎಷ್ಟು ಪ್ಯಾಕೆಟ್ ಅದಾವ ಒಟ್ಟ? ಇವತ್ತು ಟೋಟಲ್ 35 ಪ್ಯಾಕೆಟ್ ಅದಾವ್ರಿ. ಅದ್ರಾಗ 3 ನಮೂನಿ ಮಾಡಿವ್ರಿ ಸರ್. ಗ್ರೇಡಿಂಗ್ ಮಾಡಿರಿ? ಗ್ರೇಡಿಂಗ್ ಮಾಡಿವ್ರಿ. ಫಸ್ಟ್ ಕ್ವಾಲಿಟಿ ರೀ, ಸೆಕೆಂಡ್ ನಂಬರ್ ಎಲ್ಲ ಡಿವೈಡ್ ಮಾಡ್ಕೊಂಡು ತೊಗೊಂಡ್ಬಿಡ್ರಿ. ಚಲೋ ಒಳ್ಳೆ ಶಾಣೆತನ ಮಾಡ್ರಿ. ಅದೆಲ್ಲ ರೈತರೆಲ್ಲರೂ ಹಿಂಗೆ ಮಾಡ್ಬೇಕು ಇವತ್ತು. ಅಂದ್ರೆ ಒಂದು ಒಳ್ಳೆ ಬೆಲೆ ಸಿಗ್ತದ ಮತ್ತು ಮಾರ್ಕೆಟ್ನಾಗ ಲಾಸ್ ಆಗಂಗಿಲ್ಲ ಅವತ್ತು. ಏನಂತಾರೆ ರೇಟ್? ಏನಂತಾರೆ ಈಗ ಪ್ರೆಸೆಂಟ್? ಇವತ್ತು ಅಂದಾಜ್ 2,500 ಇಂದ 3,000 ತನ ಮಾರ್ಬೋದು. 1 ನಂಬರ್ ಅಂದ್ರೆ ಕಡಿಮೆ ಆಗ್ಯದ ನಂಗೈತಿ ಇವತ್ತು. ಸ್ವಲ್ಪ ರೇಟ್ ಕಡಿಮೆ ಆಗ್ಯದ್ರಿ. ಮೊನ್ನೆ ರೀ ಮೊದಲು ಎಷ್ಟಿತ್ತು? 4,000 ಸಾವಿರ ತನ ಮಾರ್ತೀವಿ. 5,000 ಮಾರ್ಯದೇನಿಲ್ಲ? 5,000 ತನ ಆಗ್ಯದ ಒಟ್ಟು. 4,000 ತನ ಮಾರ್ಯ. ಓಕೆ. ಇವತ್ತು ಒಳ್ಳೆ ಒಂದ್ ಸ್ವಲ್ಪ ಏನ ರೇಟ್ ಡೌನ್ ಆಗಿದೆ. 2,500 3,000 ತನ ನಡೀತದೆ. ಆಯ್ತು, ಅನುಭವ ಚಲೋ ಆದ್ರೆ ಅದೆಲ್ಲ ನಿಮ್ಗೆ ಉಳ್ಳಾಗಡ್ಡಿ ಬಗ್ಗೆ ಲಾಭ ಅಲ್ಲಿ ಒಟ್ಟಾರೆಯಾಗಿ ನಿಮ್ಗೆ.